Hi everyone, welcome to our CAD NEST YouTube channel. ನಾನು ಕಾವ್ಯ. In previous session ನಾನು ನಿಮಗೆ ಮ್ಯಾನುಫ್ಯಾಕ್ಚರ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಅದರಲ್ಲಿ ಸ್ಟಾಕ್ ಗ್ರೂಪ್ ಕ್ರಿಯೇಟ್ ಮಾಡೋದಾಗೆ ಯೂನಿಟ್ಸ್ ಹೆಂಗೆ ಮಾಡೋದು ಗೋಡೌನ್ ಕ್ರಿಯೇಷನಿಗೆ. ಇವತ್ತು ಸ್ಟಾಕ್ ಐಟಮ್ ಗೋ ಫಾರ್ ಕ್ರಿಯೇಟ್ಗೆ ಹೋಗ್ಬಿಟ್ಟು ಸ್ಟಾಕ್ ಐಟಮ್ನ ನೋಡೋಣ. ಸ್ಟಾಕ್ ಐಟಮ್ನ ಕ್ರಿಯೇಟ್ ಮಾಡ್ಕೋಬೇಕು. ಸ್ಟಾಕ್ ಐಟಮಲ್ಲಿ ಏನೇನು ಕ್ರಿಯೇಟ್ ಮಾಡ್ಕೊಳ್ತೀರಾ. ಸ್ಟಾಕ್ ಐಟಮ್ ಬಂದುಬಿಟ್ಟು ಈಗ ಸಪೋಸ್ ಒಂದು ಮಾನಿಟರ್ ಅಂದ ತಕ್ಷಣ ಒಂದು ಸಿಸ್ಟಮ್ ಅಂದ ತಕ್ಷಣ ಏನೇನು ಬರುತ್ತೆ. ಮದರ್ ಬೋರ್ಡ್ ಅಂಡರ್ ಏನು ಬರುತ್ತೆ, ರಾ ಮೆಟೀರಿಯಲ್, ಇದರಲ್ಲಿ ನಂಬರ್ಸ್, ಸೆಟ್ ಸ್ಟ್ಯಾಂಡರ್ಡ್ ರೇಟ್ ಏನು ಬೇಡ, ಎಂಟರ್. ನೆಕ್ಸ್ಟ್ LED ಮಾನಿಟರ್ ಅಂಡರ್ ರಾ ಮೆಟೀರಿಯಲ್, ಸೊ ನಂಬರ್ಸ್, ಎಂಟರ್. ನೆಕ್ಸ್ಟ್ ಕೀಬೋರ್ಡ್ ಅಂಡರ್ ರಾ ಮೆಟೀರಿಯಲ್, ನಂಬರ್ಸ್, ಸೆಟ್ ಸ್ಟ್ಯಾಂಡರ್ಡ್ ರೇಟ್ ಬೇಡ. ನೆಕ್ಸ್ಟ್ ಮೌಸ್ ಅಂಡರ್ ರಾ ಮೆಟೀರಿಯಲ್ ನಂಬರ್ಸ್. ಇದೇ ಥರ ಎಲ್ಲ ರ್ಯಾಮ್ ಅಂಡರ್ ರಾ ಮೆಟೀರಿಯಲ್ ನಂಬರ್ಸ್ ಎಂಟರ್. ಓಕೆ, ರ್ಯಾಮ್ ಈ ರೀತಿಯಾಗಿ ಮಾಡ್ಕೋಬೇಕು. ನೆಕ್ಸ್ಟ್ ಡೆಲ್ ಕಂಪ್ಯೂಟರ್ ಅಂತ ತಗೋಬೇಕು. ಈಗ ನಾನು ಕಂಪ್ಯೂಟರ್ ಅಸೆಂಬ್ಲಿ ಮಾಡೋ ಡೆಲ್ ಕಂಪ್ಯೂಟರ್ ಒಂದು ನೇಮ್ನ ಕೊಟ್ಟೆ. ಸೊ ಇದು ಯಾವುದರಲ್ಲಿ ಫಿನಿಶ್ಡ್ ಗೂಡ್ಸಿಗೆ ತೊಗೊಳ್ಳೋಣ. ನಂಬರ್ಸ್ ಕೊಟ್ಟು ಇಲ್ಲಿ ಸೆಟ್ ಸ್ಟ್ಯಾಂಡರ್ಡ್ ಅಂತ ಬರಲ್ಲ, ಸೆಟ್ ಕಾಂಪೊನೆಂಟ್ಸ್ BOM ಅಂತ ಬರುತ್ತೆ. ಅದು ಈ ಆಪ್ಷನ್ಸಲ್ಲಿ ಇಲ್ಲ. ಏನು ಮಾಡಬೇಕು, F12ಗೆ ಹೋಗಬೇಕು. F12ಗೆ ಹೋಗಿ ಇಲ್ಲಿ ನೋಡಿ BOM ಬಿಲ್ ಆಫ್ ಮೆಟೀರಿಯಲ್ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟು ನೀವು ಎಂಟರ್ ಮಾಡ್ಕೊಳ್ಳಿ. ಇದನ್ನು ಸೆಟ್ BOM ಏನು ಮಾಡಬೇಕು, ಎಸ್ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಟು ಇಲ್ಲಿ ನೀವು ಏನು ತೊಗೊಳ್ತೀರಾ, ಕಂಪ್ಯೂಟರ್, ಡೆಲ್ ಕಂಪ್ಯೂಟರ್. ಸೊ ಇಲ್ಲಿ ಕಂಪ್ಯೂಟರ್ ಅಂತ ತೊಗೊಂಡು ಮ್ಯಾನುಫ್ಯಾಕ್ಚರ್ ಯೂನಿಟ್ 1 ಅಂತ ಕೊಡೋಣ. ಮ್ಯಾನುಫ್ಯಾಕ್ಚರ್ ಯೂನಿಟ್ 1 ಅಂತ ಕೊಡಿ, 1 ನಂಬರ್ಸ್ ಅಂತ ಕೊಡಿ. ಕೀಬೋರ್ಡ್ ಲೊಕೇಶನ್ ಯಾವುದು, ಅಸೆಂಬ್ಲಿ ಮಾಡ್ತಾಯಿದ್ದೀನಿ, ಕ್ವಾಂಟಿಟಿ ಎಷ್ಟು, 1. ಹಾಗೆ ನೆಕ್ಸ್ಟ್ LED ಮಾನಿಟರ್ ಅಸೆಂಬ್ಲಿ ಗೋಡನ್ 1 ನಂಬರ್. ನೆಕ್ಸ್ಟ್ ಮದರ್ ಬೋರ್ಡ್ ಅಸೆಂಬ್ಲಿ ಗೋಡನ್ 1 ನಂಬರ್. ನೆಕ್ಸ್ಟ್ ಮೌಸ್ ಅಸೆಂಬ್ಲಿ ಗೋಡನ್ ಮೌಸ್ 1 ನಂಬರ್. ನೆಕ್ಸ್ಟ್ ರ್ಯಾಮ್ ಅಸೆಂಬ್ಲಿ ಗೋಡನ್ 2 ನಂಬರ್ಸ್ ಹಾಕೋಣ ರ್ಯಾಮ್. ಓಕೆ, ಈ ರೀತಿಯಾಗಿ ನೀವು ಮಾಡ್ತಾ ಬರಬೇಕು. ಇದಿಷ್ಟು ನಾವು ಇದರಲ್ಲಿ ಸ್ಟಾಕ್ ಐಟಮಲ್ಲಿ ಕ್ರಿಯೇಟ್ ಮಾಡಬೇಕು. ನೋಡಿದ್ರ ಫ್ರೆಂಡ್ಸ್, ಸ್ಟಾಕ್ ಐಟಮ್ನ ಹೇಗೆ ಕ್ರಿಯೇಟ್ ಮಾಡೋದಂತ. ನೆಕ್ಸ್ಟ್ ಪಾರ್ಟನ್ನು ನಾನು ಪರ್ಚೇಸ್ ಎಂಟ್ರಿಯನ್ನು ಯಾವ ರೀತಿ ಮಾಡಬೇಕು ಅಂತ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.